93 ನನಗೆ 96. ನನಗೆ ಸಾಯುವ ಬಗ್ಗೆ ಚಿಂತೆ ಇಲ್ಲದ್ರಿಂದ ನನ್ನ ಆರೋಗ್ಯ ಸ್ವಸ್ಥವಾಗಿ ಚೆನ್ನಾಗಿ. ಮಂಡ್ಯ ಒಂದು ದೃಷ್ಟಿಯಿಂದ ಕನ್ನಡದ ಕೆಚ್ಚಿನ ನೆಲ. ಬಹುಶಃ ಅನ್ಯ ಭಾಷೆಗಳ ಪ್ರಭಾವ ಆ ಮಂಡ್ಯದ ಮೇಲೆ ಅಷ್ಟಾಗಿ ಬೀರಿಲ್ಲ. ಒಂದು ಅಚ್ಚ ಕನ್ನಡ ಏನಾದರೂ ಕಾಣೋದಾದರೆ ಇವತ್ತು ನಾವು ಮಂಡ್ಯದಲ್ಲೇ ಕಾಣಬೇಕು. ವಿವಾದದ ಬಗ್ಗೆ ನಿಮ್ಮ ಗಮನವನ್ನು ಸೆಳೀತೇನೆ. ಈ ಮಂಡ್ಯದಲ್ಲಿ ನಡೆಯುವಂತಹ ಸಾಹಿತ್ಯ ಸಮ್ಮೇಳನದಲ್ಲಿ ಮಾಂಸಾಹಾರದ ಮಳಿಗೆಗಳನ್ನ ಇಡಬಾರದು ಅಂತ ಅಲ್ಲಿನ ಜಿಲ್ಲಾ ಸಮಿತಿ ಒಂದು ಪ್ರಕಟಣೆಯನ್ನು ಕೊಟ್ಟಿದೆ. ನಮಸ್ಕಾರ ವೀಕ್ಷಕರೇ, ವಿಶ್ವವಾಣಿ ಟಿವಿ ಸ್ಪೆಷಲ್ನ ಈ ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಹರೀಶ್ ಕೇರ. ಇವತ್ತು ನಾವೊಬ್ಬರು ವಿಶಿಷ್ಟ ಅತಿಥಿಯ ಜೊತೆಗೆ ನಿಮ್ಮ ಮುಂದೆ ಬಂದಿದ್ದೀವಿ. ಮಂಡ್ಯದಲ್ಲಿ ಇದೇ ತಿಂಗಳ 20, 21, 22ನೇ ತಾರೀಕಿನಂದು ನಡೀತಾ ಇರುವಂತಹ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ನಿಯೋಜನೆಗೊಂಡಿರುವಂತಹ ಶ್ರೀ ಗೋರು ಚನ್ನಬಸಪ್ಪ ಅವರು ಜನಪದ ಸಾಹಿತ್ಯ, ಶರಣ ಸಾಹಿತ್ಯ, ಶಿಕ್ಷಣ ಈ ಎಲ್ಲ ವಲಯಗಳಲ್ಲೂ ಅತ್ಯದ್ಭುತವಾದಂತಹ ಕೆಲಸವನ್ನು ಮಾಡಿರುವಂತಹ ಗೋರು ಚನ್ನಬಸಪ್ಪ ತಮ್ಮ 93ರ ಹರೆಯದಲ್ಲೂ ಕೂಡ ಸಮ್ಮೇಳನದ 3 ದಿನಗಳ ಅಧ್ಯಕ್ಷತೆಯಲ್ಲಿ ಕುಳಿತುಕೊಂಡು ಕನ್ನಡ ನಾಡಿಗೊಂದು ದಿಗ್ದರ್ಶನವನ್ನು ಕೊಡುವುದಕ್ಕೆ ಸಿದ್ಧರಾಗ್ತಾ ಇದ್ದಾರೆ. ಅವರ ಮನೆಯಲ್ಲೇ ಮಾತಾಡಿಸುವಂತಹ ಭಾಗ್ಯ ನಮ್ಮದಾಗಿದೆ. ಬನ್ನಿ ಅವ್ರನ್ನ ಮಾತಾಡಿಸೋಣ. ಸರ್ ನಮಸ್ತೆ. ನಮಸ್ಕಾರ. ಮಂಡ್ಯದಲ್ಲಿ ನಡೀತಾ ಇರುವಂತಹ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದೀರಿ. 93ರ ಹರೆಯದಲ್ಲೂ ಕೂಡ ಬಹಳ ಲವಲವಿಕೆಯಿಂದ ನಾಡಿನ ಎಲ್ಲ ಕಡೆ ಓಡಾಡ್ತಾ, ಕಿರಿಯರಿಗೆ ಮಾರ್ಗದರ್ಶನವನ್ನು ಮಾಡ್ತಾ, ಬರೀತಾ, ಓದ್ತಾ ಇದ್ದೀರಿ. ನಿಮ್ಮ ಈ ಲವಲವಿಕೆ, ಉತ್ಸಾಹ, ಆರೋಗ್ಯದ ಗುಟ್ಟು ಏನು? 93 ನನಗೆ 96. ಆದರೂ ಏನು ಒಂದು ನನ್ನ ದೈಹಿಕವಾಗಿ ನನ್ನ ಆರೋಗ್ಯ ಚೆನ್ನಾಗಿರೋದ್ರಿಂದ ನಾನು ಓಡಾಡಲಿಕ್ಕೆ ಅವಕಾಶ ಆಗಿದೆ. ಮಂಡ್ಯದಲ್ಲಿ ನಡೀತಕ್ಕಂತಹ ಅಖಿಲ ಭಾರತ 87ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷನಾಗಿ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯ ಸಮಿತಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಮತ್ತು ನಾನು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ, ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿದ್ದು ಪರಿಷತ್ತಿನೊಡನೆ ನನಗಿರುವಂತಹ ಸಂಬಂಧದಿಂದಾಗಿ ಆ ಸ್ಥಾನವನ್ನು ಒಪ್ಪಿಕೊಂಡಿದ್ದೇನೆ. ಸಹಜವಾಗಿ ಕನ್ನಡದ ಒಂದು ಸಾಂಸ್ಕೃತಿಕ ಸಂಸ್ಥೆಯ ಒಂದು ಸರ್ವೋನ್ನತ ಸ್ಥಾನ ಇದನ್ನು ಒಪ್ಪಿಕೊಳ್ಳೋದು ಸಹಜವಾಗಿ ನನಗೆ ಸಂತೋಷ ಉಂಟು ಮಾಡಿದೆ. ನನಗೆ ಕನ್ನಡಿಗರ ಬಹುತೇಕ ಜನರ ಅಭಿಮಾನ ಇರೋದರಿಂದ ನಾನು ಒಪ್ಪಿಗೆ, ಅದು ಕೂಡ ಬೆಂಬಲ ನೀಡಿ. 1992ರಲ್ಲಿ ನೀವು ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾಗಿದ್ರಿ. ಆವಾಗ ಅದೇ ವರ್ಷ 94ರಲ್ಲಿ ನೀವು ಮಂಡ್ಯದಲ್ಲಿ ಒಂದು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಸಂಘಟಿಸಿದ್ರಿ. 63ನೇ ಕನ್ನಡ ಸಾಹಿತ್ಯ ಸಮ್ಮೇಳನ. ಚದುರಂಗ ಅವರು ಅದರ ಅಧ್ಯಕ್ಷರಾಗಿದ್ದರು. ಈ ಆಗಿನ ಕಾಲದ ನಿಮ್ಮ ಅಧ್ಯಕ್ಷತೆಗೆ ಮತ್ತು ಈಗಿನ ಕಾಲದ ಕನ್ನಡ ಸಾಹಿತ್ಯ ಪರಿಸ್ಥಿತಿಗೆ ಹೋಲಿಸಿದರೆ ಏನು ಸಾಮ್ಯ ಅಥವಾ ಏನು ವ್ಯತ್ಯಾಸವನ್ನು ನೀವು ಕಾಣ್ತೀರಿ? ಸಮ್ಮೇಳನಕ್ಕೆ ಸಂಬಂಧಪಟ್ಟಂತೆ ಹೇಳೋದಾದರೆ ಸಮ್ಮೇಳನದಲ್ಲಿ ಅದರ ಸ್ವರೂಪದ ಬಗ್ಗೆ ಅಂಥ ವ್ಯತ್ಯಾಸ ಏನು ಕಂಡು ಬರೋದಿಲ್ಲ. ಆದರೆ ಪರಿಷತ್ತಿನ ಕಾರ್ಯದಲ್ಲೂ ಕೂಡ ಈಗ ಮೊದಲಿಗಿಂತ ಹೆಚ್ಚು ದಿನಕ್ಕೆ ಅದರ ಚಟುವಟಿಕೆಗಳು ವಿಸ್ತಾರವಾಗ್ತಾ ಇದೆ. ಮತ್ತು ನಾವೆಲ್ಲ ಇದ್ದಾಗ 5-10 ಸಾವಿರ ಸದಸ್ಯ ಸಂಖ್ಯೆ ಇದ್ದರೆ ಈಗ 3 ಲಕ್ಷ 4 ಲಕ್ಷದವರೆಗೆ ಏರ್ತಾ ಇದೆ. ಬಹುಶಃ ಜಗತ್ತಿನಲ್ಲಿ ಒಂದು ಸಾಹಿತ್ಯ ಸಂಸ್ಥೆಗೆ ಇಷ್ಟೊಂದು ಸದಸ್ಯರಿಡಿದು ಇಡೀ ಜಗತ್ತೇ ಇಲ್ಲ ಅಂತ ಹೇಳ್ಬೋದು. ಇಂಥ ದೊಡ್ಡ ಸಂಸ್ಥೆ ತನ್ನ ಚಟುವಟಿಕೆಗಳನ್ನು ಸಹಜವಾಗಿ ವ್ಯಾಪಕವಾಗಿ ವಿಸ್ತರಿಸುತ್ತೆ. ನಾನಿದ್ದಾಗ ಕನ್ನಡ ಸಾಹಿತ್ಯ ಪರಿಷತ್ತು, ನಾನು ಕಾರ್ಯದರ್ಶಿಯಾಗಿದ್ದಾಗ ಬರೀ ಒಂದು ಜಿಲ್ಲಾ ಮಟ್ಟಕ್ಕಷ್ಟೇ ಸೀಮಿತವಾಗಿತ್ತು. ಆದರೆ ನಾನು ಪರಿಷತ್ತಿನ ಅಧ್ಯಕ್ಷನಾದ ಮೇಲೆ ಅದನ್ನು ತಾಲೂಕು ಮಟ್ಟಕ್ಕೆ ವಿಸ್ತರಿಸಲಿಕ್ಕೆ ಅವಕಾಶ. ಆಗಿನ 174 ತಾಲೂಕುಗಳಲ್ಲೂ ಕ್ಷೇತ್ರ ಘಟಕಗಳನ್ನು ನಾನು ಆರಂಭಿಸಿದೆ. ಹಾಗಾಗಿ ಪರಿಷತ್ತಿನ ಚಟುವಟಿಕೆಗಳು ಸಹಜವಾಗಿ ವಿಸ್ತರಿಸಿದೆ. ಗ್ರಾಮೀಣ ಪ್ರದೇಶದಲ್ಲೂ ಕೂಡ ಅನೇಕ ಸಾಹಿತ್ಯ ಸಂಬಂಧದ ಕಾರ್ಯಕ್ರಮಗಳು ಈಗ ನಡೀತಾ ಇದೆ. ಮತ್ತು ಕಾಲ ಬದಲಾದ ಹಾಗೆ ಈಗ ತಾಂತ್ರಿಕ ಜ್ಞಾನ ಹೆಚ್ಚಾದಾಗೆ ಮತ್ತು ಜನಗಳಲ್ಲೂ ಕೂಡ ಈಗ ಓದಿನ ಅಭಿರುಚಿ ಹೆಚ್ಚಿದೆ ಮತ್ತು ಓದುಗರ ಸಂಖ್ಯೆಯೂ ಹೆಚ್ಚಿದೆ. ಹಾಗಾಗಿ ಸಹಜವಾಗಿಯೇ ಪರಿಷತ್ತಿನ ಚಟುವಟಿಕೆಗಳು ಕೂಡ ಅದಕ್ಕೆ ಹೊಂದಿಕೊಂಡು ನಡೀಬೇಕಾಗ್ತದೆ.
ಈಗ ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಸಮ್ಮೇಳನಗಳು ನಡೆಯುವುದು, ರಾಜ್ಯ ಮಟ್ಟದಲ್ಲಿ ಹೀಗೆ ಸಾಕಷ್ಟು ಸಾಹಿತ್ಯಕ್ಕೆ ಸಂಬಂಧಪಟ್ಟಂತಹ ಸಮಾವೇಶಗಳು. ಆ ಸಂದರ್ಭದಲ್ಲಿ ಓದುಗರು, ಬರಹಗಾರರು, ಸಾಹಿತ್ಯಾಸಕ್ತರು, ವಿಮರ್ಶಕರು, ಸಂಶೋಧಕರು ಮತ್ತು ಸಾಹಿತ್ಯದ ಅಭಿರುಚಿ ಇರುವಂಥ ಎಲ್ಲರೂ ಒಂದು ಕಡೆ ಸೇರಲಿಕ್ಕೆ ಅವಕಾಶ ಆಗಿದೆ. ಮೊದಲೆಲ್ಲ ಒಂದು ಸಾಹಿತ್ಯ ಸಮ್ಮೇಳನ ಬಿಟ್ಟರೆ ಮತ್ತೆ ತಾಲೂಕು ಮತ್ತು ಗ್ರಾಮ ಮಟ್ಟಗಳಲ್ಲಿ ಇದರ ಚಟುವಟಿಕೆ ಅಷ್ಟಾಗಿರಲಿಲ್ಲ. ಈಗ ಚೆನ್ನಾಗಿ ನಡೀತಾ ಇದೆ ಅಂತ ನನಗೆ ಅನಿಸ್ತದೆ. ಸರ್, ಇವಾಗ ನಿಮ್ಮ ಆರೋಗ್ಯ, ನಿಮ್ಮ ದಿನಚರಿ, ನಿಮ್ಮ ಚಟುವಟಿಕೆ ಈ ವಿಷಯಗಳಿಗೆ ಮತ್ತೆ ಬರೋದಾದ್ರೆ ಹೇಗಿರುತ್ತೆ? ನಿಮ್ಮ ದಿನಚರಿ ಹೇಗಿರುತ್ತೆ ಬೆಳಿಗ್ಗೆ ಎದ್ದಂದಿನಿಂದ? ನಾನು ಗ್ರಾಮೀಣ ಪ್ರದೇಶದಿಂದ ಬಂದವನು. ನಾನು ಗಾಂಧಿಗ್ರಾಮದಲ್ಲಿ ನನಗೆ ತರಬೇತಿ. ನಮ್ಮ ಆಹಾರ ವಿಹಾರದಲ್ಲಿ ಒಂದು ಅಚ್ಚುಕಟ್ಟನ್ನು ನಾನು ರೂಢಿಸಿಕೊಂಡು ಬಂದಿರೋದು. ಪ್ರತಿನಿತ್ಯ ಅಲ್ಪ ಪ್ರಮಾಣದ ವ್ಯಾಯಾಮ ಮಾಡೋದು ಮತ್ತು ಅತ್ಯಂತ ಸೀಮಿತ ಪ್ರಮಾಣದಲ್ಲಿ ಆಹಾರ ಸೇವನೆ, ಇದು ನನ್ನ ಗುಟ್ಟು. ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಬೆಳಗಿನಿಂದ ಸಂಜೆವರೆಗೆ ಒಂದಲ್ಲ ಒಂದು ಚಟುವಟಿಕೆಯಲ್ಲಿ ತೊಡಗಿರುತ್ತೆ. ನನ್ನ ಬದುಕಿನಲ್ಲಿ ಅನೇಕ ಸಂಘಟನೆಗಳ ಸಂಬಂಧ ನನಗೆ ಇರೋದರಿಂದ, ಒಂದಲ್ಲ ಒಂದು ಕೆಲಸದಲ್ಲಿ ನಾನು ತೊಡಗಿರೋದ್ರಿಂದ ನನಗೆ ಬೇರೆ ಯಾವ ಚಿಂತೆ ಇಲ್ಲ. ಒಟ್ಟಾರೆ ಹೇಳೋದಾದರೆ ನನಗೆ ಸಾಯುವ ಬಗ್ಗೆ ಚಿಂತೆ ಇಲ್ಲಾದ್ರಿಂದ ನನ್ನ ಆರೋಗ್ಯ ಸ್ವಸ್ಥವಾಗಿ ಚೆನ್ನಾಗಿ. ಸರ್, ಇವಾಗ ನೀವು ಮಂಡ್ಯದಲ್ಲಿ ನಡೀತಾ ಇದೆ ಸಾಹಿತ್ಯ ಸಮ್ಮೇಳನ. ಮಂಡ್ಯ ಬಹಳ ದೊಡ್ಡ ಸಾಹಿತಿಗಳಿಗೆ ಹೆಸರಾದಂತಹ ನೆಲ. ಪೂತಿನ ಅವರು, ಎನ್ ಮೂರ್ತಿರಾಯರು, ಚದುರಂಗ ಅವರು, ಕೆ.ಎಸ್. ನರಸಿಂಹಸ್ವಾಮಿ ಅವರು, ಇಂಥವರೆಲ್ಲ ಉದಿಸಿ ಬಂದಂತಹ ತಾಣ. ಅಲ್ಲಿ ನೀವು ಕೂಡ ಅಲ್ಲೇ ಹುಟ್ಟಿ ಬೆಳೆದಂಥವ್ರು. ಮಂಡ್ಯದ ಮಣ್ಣಿನ ವಾಸನೆ, ಅಲ್ಲಿನ ಸಾಹಿತ್ಯದ ಬಗ್ಗೆ 2 ಮಾತುಗಳು. ಮಂಡ್ಯ ಒಂದು ದೃಷ್ಟಿಯಿಂದ ಕನ್ನಡದ ಕೆಚ್ಚಿನ ನೆಲ. ಬಹುಶಃ ಅನ್ಯ ಭಾಷೆಗಳ ಪ್ರಭಾವ ಆ ಮಂಡ್ಯದ ಮೇಲೆ ಅಷ್ಟಾಗಿ ಬೀರಿಲ್ಲ. ಒಂದು ಅಚ್ಚ ಕನ್ನಡ ಏನಾದರೂ ಕಾಣೋದಾದರೆ ಇವತ್ತು ನಾವು ಮಂಡ್ಯದಲ್ಲೇ ಕಾಣಬೇಕು. ಅಂಥ ನೆಲದಲ್ಲಿ ಮತ್ತು ನೀವು ಹೇಳಿದ ಹಾಗೆ ಅನೇಕ ಉದ್ಯಮ ಸಾಹಿತಿಗಳು ವಿದ್ವಾಂಸರಾಗಿ ಹೋಗಿದ್ದಾರೆ. ಈಗ ಮಂಡ್ಯದಲ್ಲಿ ನಡೀತಿರೋ ಇದು 3ನೇ ಸಮ್ಮೇಳನ. ಅಂದರೆ ನಾನು 2 ಸಮ್ಮೇಳನಕ್ಕೆ ನಾನು ಸಾಕ್ಷಿಯಾದ ಹಾಗೆ ಆಗ್ತದೆ. ಅಲ್ಲಿ ಶಂಕರೇಗೌಡರು, ಡಾಕ್ಟರ್ ಎಚ್.ಎಲ್. ನಾಗೇಗೌಡರು, ಸಂಸತ್ ಸದಸ್ಯರಾದಂಥ ಮಾದೇಗೌಡರು, ಹೀಗೆ ಅನೇಕ ಪ್ರಮುಖರು ನನಗೆ ಬಹಳ ಕಾಲದಿಂದ ಪರಿಚಯ ಇದ್ದಾರೆ. ಇಲ್ಲಿಗೆ 30 ವರ್ಷಗಳಿಂದ ನಡೆದಂಥ ಸಮ್ಮೇಳನದಲ್ಲಿ ನಿನ್ನೆ ತಾನೇ ನಮ್ಮನ್ನು ಅಗಲಿದಂಥ ಮಾಜಿ ಮುಖ್ಯಮಂತ್ರಿ ಎಸ್.ಎಂ. ಕೃಷ್ಣ ಅವರೇ ಪ್ರಧಾನ ಪೋಷಕರಾಗಿದ್ದರು ಸ್ವಾಗತ ಸಮಿತಿ. ಮಾದೇಗೌಡರು ಸ್ವಾಗತ ಸಮಿತಿ ಅಧ್ಯಕ್ಷರಾಗಿದ್ದರು. ಜೆ.ಟಿ. ವೀರಪ್ಪ ಅಂಥೇಳಿ ಅವರು ಅದನ್ನು ಜಿಲ್ಲಾ ಅಧ್ಯಕ್ಷರಾಗಿದ್ದರು. ಮತ್ತು ಮಂಡ್ಯದ ಜನ ಅಲ್ಲಿ ಒಳ್ಳೆಯ ಶ್ರಮಜೀವಿಗಳಿದ್ದಾರೆ. ಅದು ನ್ಯಾಯವಾಗಿ ಬರೀ ಕೃಷಿಕರ ಬೀಡು. ಆದರೂ ಕೂಡ ಈ ಸಾಹಿತ್ಯ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ತುಂಬ ಆಸಕ್ತಿ, ಶ್ರದ್ಧೆ ತೋರಿಸ್ತಾರೆ. ಹಾಗಾಗಿ ನಾನು ಕಳೆದ ಸಾರಿ ನಡೆದಂಥ ಸಮ್ಮೇಳನದಲ್ಲಿ ಅವರು ಕೊಟ್ಟಂತಹ ಸಹಕಾರ, ಬೆಂಬಲ ನಾನು ಎಂದಿಗೂ ಮರೀಲಿಕ್ಕಾಗೋದಿಲ್ಲ. ಹಾಗೆಯೇ ನಾಳೆ ನಡೀತಕ್ಕಂಥ ಸಮ್ಮೇಳನದಲ್ಲೂ ಕೂಡ ಅಷ್ಟೇ ಸಡಗರದಿಂದ ಅವರು ಸಿದ್ಧತೆ ಮಾಡಿಕೊಳ್ತಾ ಇದ್ದಾರೆ. ಅಷ್ಟೇ ಯಶಸ್ವಿಯಾಗಿ ಈ ಸಮ್ಮೇಳನ ಕೂಡ ನಡೀತದೆ ಅನ್ನುವಂಥ ವಿಶ್ವಾಸ ನನಗೆ. ಅಲ್ಲಿಯ ಕರ್ನಾಟಕ ಸಂಘ ಮತ್ತಿತರ ಅನೇಕ ಸಾಂಸ್ಕೃತಿಕ ಸಂಘ ಸಂಸ್ಥೆಗಳಿದೆ. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು, ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ತು, ಹೀಗೆ ಅವೆಲ್ಲ ಸಂಘಟನೆಗಳ ಸಹಕಾರ ತುಂಬ ಚೆನ್ನಾಗಿದೆ ಅಂತ ನಾನು ಕಂಡುಕೊಂಡಿದ್ದೇನೆ. ಸರ್, ಇವಾಗ ಸಮ್ಮೇಳನದ ಸರ್ವಾಧ್ಯಕ್ಷತೆ ಅಂದರೆ ಅಧ್ಯಕ್ಷರು ಏನು ಮಾತಾಡ್ತಾರೆ ಅನ್ನೋದ್ರ ಬಗ್ಗೆ ತುಂಬ ಕುತೂಹಲ ಇರುತ್ತೆ ಜನರಲ್ಲಿ, ಸಾಹಿತ್ಯಾಸಕ್ತರಲ್ಲಿ. ನಿಮ್ಮ ಅಧ್ಯಕ್ಷ ಭಾಷಣದಲ್ಲಿ ನೀವು ಪ್ರಸ್ತಾಪಿಸಬೇಕು ಅಂತ ಬಯಸ್ತಾ ಇರುವಂತಹ ವಿಷಯಗಳು ಏನೇನು? ಸಾಮಾನ್ಯವಾಗಿ ಇದುವರೆಗೆ ಸಮ್ಮೇಳನಾಧ್ಯಕ್ಷರು ಬಹುಮಟ್ಟಿಗೆ ಪ್ರಸ್ತಾಪ ಮಾಡಿರೋ ವಿಷಯಗಳೇ ಇದ್ದರೂ ಕೂಡ ಇದೇನಾಗಿದೆ, ನಮ್ಮ ಕರ್ನಾಟಕದಲ್ಲಿ ಅನೇಕ ಸಮಸ್ಯೆಗಳು ಕರ್ನಾಟಕ ಏಕೀಕರಣ ಆದಾಗಿನಿಂದ ಆ ಸಮಸ್ಯೆಗಳು ಇನ್ನೂ ಕೂಡ ಹಾಗೆ ಉಳ್ಕೊಂಡಿದೆ. ಆ ಸಮಸ್ಯೆಗಳ ಇತ್ಯರ್ಥಕ್ಕೆ ಕನ್ನಡ ಪರ ಹೋರಾಟಗಾರರು, ಚಿಂತಕರು, ಸಾಹಿತಿ, ಕಲಾವಿದರು ಮತ್ತು ಅನೇಕ ಸಂಘ ಸಂಸ್ಥೆಗಳು ಒತ್ತಾಯ ತರ್ತಾನೆ ಇದೆ. ಆದರೂ ಕೂಡ ಆ ಸಮಸ್ಯೆಗಳು ಮತ್ತು ಈಗ ಜನಸಂಖ್ಯೆ ಹೆಚ್ಚಾಗಿರುವಂಥ ಜನಸಂಖ್ಯೆ ಮತ್ತು ವಲಸೆ ಸಮಸ್ಯೆ ಇದೆ. ನಮ್ಮ ಸಂವಿಧಾನದ ಪ್ರಕಾರ
ವಲಸೆಯನ್ನು ಅಂತಾರಾಜ್ಯ ವಲಸೆಯನ್ನು ತಡೆಗಟ್ಟಲಿಕ್ಕೆ ಆಗೋದಿಲ್ಲ. ಹ್ಮ್. ಹಾಗಾಗಿ ಅನ್ಯ ಭಾಷಿಗರು ಬೆಂಗಳೂರಿಗೆ ಅಥವಾ ಕರ್ನಾಟಕಕ್ಕೆ ಬಂದು ನೆಲೆಸೋದು ಹೆಚ್ಚಾಗಿರೋದ್ರಿಂದ ಕನ್ನಡಿಗರ ಅಸ್ತಿತ್ವಕ್ಕೆ, ಅವರ ಭಾಷೆಗೆ, ಅವರ ಸಂಸ್ಕೃತಿಗೆ ಸ್ವಲ್ಪ ಮಟ್ಟಿನ ಪರಿಣಾಮ ಉಂಟಾಗಿತ್ತು. ಆದರೆ ಕನ್ನಡ ಒಂದು ಗಟ್ಟಿಯಾದ ಭಾಷೆಯಾದ್ದರಿಂದ ಮತ್ತು ಸುದೀರ್ಘ ಪರಂಪರೆ ಹೊಂದಿರುವಂತಹ ಹಿನ್ನೆಲೆ ಇರೋದರಿಂದ ಅದು ಇನ್ನೂ ಗಟ್ಟಿಯಾಗಿ ನಿಂತಿದೆ. ಆದರೆ ಇದಕ್ಕಾಗಿ ಇಂಥ ವಿಷಯಗಳನ್ನು ಮತ್ತೆ ಮತ್ತೆ, ಉದಾಹರಣೆಗೆ ಶಿಕ್ಷಣ ಮಾಧ್ಯಮ ಎಷ್ಟೋ ವರ್ಷಗಳಿಂದ ಹಾಗೆ ಇನ್ನೂ ಕೂಡ ಗೊಂದಲದಲ್ಲಿದೆ. ಮತ್ತು ಗಡಿ ವಿವಾದ, ಜಲ ವಿವಾದ, ರಾಜ್ಯ ಮತ್ತು ಕೇಂದ್ರದ ಸಂಬಂಧ, ಮತ್ತು ಹೀಗೆ ರಾಜ್ಯದಲ್ಲಿ ನಡೀಬೇಕಾದಂಥ ಅಭಿವೃದ್ಧಿ ಕಾರ್ಯಗಳು, ಪ್ರಾದೇಶಿಕ ತಾರತಮ್ಯ, ಇಂಥ ವಿಷಯಗಳನ್ನೆಲ್ಲ ಮತ್ತೆ ಮತ್ತೆ ಪ್ರಸ್ತಾಪ ಮಾಡಬೇಕಾದ ಅಗತ್ಯ ಬೀಳ್ತದೆ. ಇವತ್ತು ನನ್ನ ಭಾಷಣದಲ್ಲೂ ಅನೇಕರು ನಾಡೆಲ್ಲ ಓಡಾಡುವಾಗ ಅನೇಕರು ಅನೇಕ ಅಭಿಪ್ರಾಯಗಳನ್ನು ಕೊಟ್ಟಿದ್ದಾರೆ. ಅವನಲ್ಲಿ ಉದಾಹರಣೆಗೆ ವಿಶ್ವವಿದ್ಯಾನಿಲಯಗಳಿಗೆ ಆರ್ಥಿಕ ನೆರವು ಕೊಡೋದಾಗಲಿ, ಕನ್ನಡಿಗರಿಗೆ ಉದ್ಯೋಗದಲ್ಲಿ ಆದ್ಯತೆ ಕೊಡೋದಾಗಲಿ, ಇಂಥ ಅನೇಕ ವಿಷಯಗಳು ಜ್ವಲಂತವಾಗಿ ನಮ್ಮ ಕನ್ನಡಿಗರನ್ನು ಕಾಡ್ತಾ ಇದ್ದಾವೆ. ಈ ಸಮಸ್ಯೆಗಳಿಗೆ ಪರಿಹಾರ ಕೊಡಬೇಕು ಅಂತ ಸರ್ಕಾರಕ್ಕೆ ಒತ್ತಾಯ ಮಾಡೋದು, ಇದು ಸಾರ್ವಜನಿಕರ ಒಬ್ಬ ಪ್ರತಿನಿಧಿಯಾಗಿ ಸಾರ್ವಜನಿಕರ ದನಿಯನ್ನು ಭಾಷಣದಲ್ಲಿ ನಾನು ಮೂಡಿಸಬೇಕು ಅಂತ ಇದ್ದೇನೆ. ನೀವು ಶಿಕ್ಷಣ ವಲಯದಿಂದ ಬಂದಂಥವರು. ಕನ್ನಡ ಶಿಕ್ಷಣ ಇವತ್ತು ಬಹಳ ಒಂದು ಶಿಥಿಲವಾದಂತಹ ಪರಿಸ್ಥಿತಿಯಲ್ಲಿದೆ. ಸರ್ಕಾರ ಅದಕ್ಕೆ ಬೇಕಾದಂತಹ ಅನೇಕ ಎಫರ್ಟ್ಗಳನ್ನು ಮಾಡ್ತಾ ಇದೆ. ಆದರೂ ಕೂಡ ಖಾಸಗಿ ಶಾಲೆಗಳು ಇಂಗ್ಲಿಷನ್ನೇ ಪ್ರಥಮ ಆದ್ಯತೆಯಾಗಿ ತೆಗೆದುಕೊಂಡು ಹೋಗ್ತಾ ಇವೆ. ಈ ಹಿನ್ನೆಲೆಯಲ್ಲಿ ಹೇಗೆ ನಮ್ಮ ಮುಂದಿನ ತಲೆಮಾರಿನಲ್ಲಿ ಕನ್ನಡವನ್ನು ರೂಢಿಸುವುದು, ಕನ್ನಡ ಭಾಷೆಯನ್ನು ಮಾತಾಡುವಂತಹ ರೂಢಿಯನ್ನು ಅವರಲ್ಲಿ ಬೆಳೆಸುವುದು, ಇದನ್ನು ಹೇಗೆ ಮಾಡಬಹುದು ಅಂತ ನಿಮ್ಮ ಅಭಿಪ್ರಾಯ? ಇದು ಕೂಡ ಒಂಥರ ಸಂಕೀರ್ಣವಾದಂಥ ಸಮಸ್ಯೆ ಆಗಿದೆ. ಈಗ ಖಾಸಗಿ ಶಿಕ್ಷಣ ಶಾಲೆಗಳು ಅದನ್ನು ವಾಣಿಜ್ಯೋದ್ದೇಶದಿಂದ ನಡೆಸ್ತಾರೆ ಅಂತ ಸಂಸ್ಥೆಗಳನ್ನು. ಹಾಗಾಗಿ ಅವರ ಸಂಸ್ಥೆನ ಅಥವಾ ಶಿಕ್ಷಣದ ಆ ಶಾಲೆಗಳನ್ನು ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸ್ತಾರೆ. ಮತ್ತು ಆ ಅಚ್ಚುಕಟ್ಟು, ಅಲ್ಲಿರೋ ಸಿಬ್ಬಂದಿ, ಅಲ್ಲಿ ನಡೆಯುವಂಥ ಚಟುವಟಿಕೆಗಳು ನೋಡಿ ಸಹಜವಾಗಿ ಪೋಷಕರು ಆಕರ್ಷಿತರಾಗಿ ಅಲ್ಲಿಗೆ ಆ ಕಡೆ ಹೋಗಲಿಕ್ಕೆ ಹೆಚ್ಚು ಇಷ್ಟಪಡ್ತಾರೆ. ಮತ್ತು ಈಗ ಇತ್ತೀಚೆಗೆ ಬಂದಿರುವಂಥ ಇದಂದರೆ ಈ ಇಂಗ್ಲೀಷಿನ ಹುಚ್ಚು. ಇಂಗ್ಲೀಷನ್ನು ಕಲಿಯದೇ ಇದ್ದರೆ ನಮ್ಮ ಮಕ್ಕಳಿಗೆ ಮುಂದೆ ಭವಿಷ್ಯ ಇಲ್ಲ, ಉದ್ಯೋಗಾವಕಾಶಗಳಿಗೆ ತೊಂದರೆ ಆಗಬಹುದು. ಮತ್ತು ಇವತ್ತು ಜಾಗತೀಕರಣ ನಡೆದಿರೋದ್ರಿಂದ ಅಂತಾರಾಷ್ಟ್ರೀಯವಾಗಿ ನಮ್ಮ ಮಕ್ಕಳು ಮುಂದುವರಿಯಲಿಕ್ಕೆ ಕಷ್ಟ ಆಗುತ್ತೆ ಅನ್ನುವಂಥ ಭಯ ಪೋಷಕರಿಗೆ ಉಂಟಾಗಿ ಮತ್ತು ಎಲ್ಲ ಸಜ್ಜಾಗಿರುವಂಥ ಖಾಸಗಿ ಶಾಲೆಗಳಿಗೆ ತಮ್ಮ ಮಕ್ಕಳನ್ನ ಕಳಿಸಿ, ಹಾಗಾಗಿ ಕನ್ನಡ ಶಾಲೆಗಳು ಮುಚ್ಚುವಂಥ ಪರಿಸ್ಥಿತಿ. ಇದಕ್ಕೆ ಸರ್ಕಾರ ಅವಕಾಶ ಕೊಡಬಾರದು. ಏಕೆಂದರೆ ಪ್ರಾಥಮಿಕ ಶಿಕ್ಷಣದಲ್ಲಿ ಹಂತದಲ್ಲಿ ಕನ್ನಡವೇ ಮಾಧ್ಯಮ ಆಗಬೇಕು ಅನ್ನೋದನ್ನು ಕಡ್ಡಾಯವಾಗಿ ಅನುಸರಿಸಿದರೆ ಆವಾಗ ಆ ಕಡೆ ಹೋಗೋದು, ಮಕ್ಕಳು ಆ ಕಡೆ ಹೋಗೋದು ತಪ್ಪುತ್ತದೆ. ಇದನ್ನು ತಪ್ಪಿಸ್ಬೇಕಾದ್ರೆ ಸರ್ಕಾರಿ ಶಾಲೆಗಳನ್ನು ಕೂಡ ಪೂರ್ಣವಾಗಿ ಸಜ್ಜುಗೊಳಿಸಬೇಕು. ಒಳ್ಳೆಯ ತರಬೇತಿ ಪಡೆದಂಥ ಉಪಾಧ್ಯಾಯರು ಮತ್ತು ಶಾಲಾ ಕಟ್ಟಡ, ಅದರ ಪರಿಸರ, ಇದನ್ನೆಲ್ಲ ಸುಧಾರಣೆ ಮಾಡಿದರೆ ಸಹಜವಾಗಿ ಆ ಕಡೆ ಇದು ನಿಲ್ತದೆ ಅಂತ ನಾನು ಭಾವಿಸಿದ್ದೇನೆ. ಯಾವಾಗಲೂ ಸಹಜವಾಗಿ ಮಾನವ ಸಹಜವಾದಂಥದ್ದು ಅಚ್ಚುಕಟ್ಟನ್ನು ಸುಂದರವಾಗಿರೋದ್ರ ಕಡೆ ಆಕರ್ಷಿತರಾಗೋದು ಸಹಜ. ಹಾಗೆಯೇ ಖಾಸಗಿ ಶಾಲೆಗಳ ಕಡೆ ಹೋಗ್ತಾರೆ. ನಮ್ಮ ಮಕ್ಕಳು ಅಲ್ಲಿ ಓದಿದರೆ ಸ್ಪರ್ಧಾತ್ಮಕವಾದಂಥ ಈ ಜಗತ್ತಿನಲ್ಲಿ ಅವರು ಯಶಸ್ವಿ ಆಗ್ತಾರೆ ಅನ್ನುವಂಥ ಭ್ರಮೆ ಉಂಟಾಗಿದೆ. ಅದು ತಪ್ಪು. ಸರ್ಕಾರಿ ಶಾಲೆಗಳಲ್ಲೂ ಎಷ್ಟೋ ಪ್ರತಿಭಾವಂತರು ವಿದ್ಯಾರ್ಥಿಗಳಿದೆ. ಆದರೆ ಆ ಕಡೆ ಹೋಗೋದನ್ನು ತಪ್ಪಿಸ್ಬೇಕಾದ್ರೆ ಈ ಶಾಲೆಗಳು ಪೂರ್ಣವಾಗಿ ಸಜ್ಜುಗೊಳ್ಳಬೇಕು. ಅದಕ್ಕೆ ಸರ್ಕಾರ ನಿರ್ದಿಷ್ಟವಾದಂಥ ಬದ್ಧವಾದಂಥ ಕ್ರಮ ಕೈಗೊಳ್ಳಬೇಕು. ಆಮೇಲೆ ಮಂಡ್ಯದಲ್ಲಿ ಇವಾಗ ಸಮ್ಮೇಳನ ನಡೀತಾ ಇದೆ. ಮಂಡ್ಯದ ರೈತರು ಮುಖ್ಯವಾಗಿ ಕಾವೇರಿಯನ್ನು ಜೀವನಾಡಿಯಾಗಿ ನೆಚ್ಚಿಕೊಂಡು ಬಂದಂಥವ್ರು ಮಂಡ್ಯ, ಮೈಸೂರಿನ ಜನ. ಇವನ್ ಕುಡಿಯುವ ನೀರಿಗೆ ಬಂದರೆ ಬೆಂಗಳೂರಿನವರು ಕೂಡ. ಕಾವೇರಿ ಒಂದು ಪ್ರಮುಖ ಪ್ರಶ್ನೆ ಮತ್ತು ಪ್ರಮುಖ ಸಮಸ್ಯೆ ಮಂಡ್ಯ ಜನಕ್ಕೆ. ಈ ವಿಷಯವನ್ನೇನಾದರೂ ನೀವು ಪ್ರಸ್ತಾಪಿಸೋ ಯೋಚನೆ ಇದೆಯಾ? ನಾನು ಮೊದಲೇ ಹೇಳಿದಾಗೆ ಜನರ ಬದುಕಿಗೆ ಸಂಬಂಧಪಟ್ಟಂತಹ ಅದು ಜಲ ವಿವಾದ ಇರಲಿ, ನದಿ ವಿವಾದ, ಮತ್ಯಾವುದೇ ಸಮಸ್ಯೆಗಳಿರಲಿ,
ಆದಷ್ಟು ಅದನ್ನು ಆ ಭಾಷಣದಲ್ಲಿ ಸೇರಿಸ್ಲಿಕ್ಕೆ ಪ್ರಯತ್ನ ಮಾಡಿ. ಎಲ್ಲ ವಿಷಯಗಳನ್ನು ಸೇರಿಸೋಷ್ಟು ಅಲ್ಲಿರೋ ಮಿತಿಯಲ್ಲಿ ಅವಕಾಶ ಇಲ್ಲ. ಆದರೆ ಪ್ರಮುಖವಾದಂಥ ಸಮಸ್ಯೆಗಳ ಬಗ್ಗೆ ಪ್ರಸ್ತಾಪ ಮಾಡಲಿಕ್ಕೆ ಅವಕಾಶ ಇದೆ. ನಾನು ಈಗ ಜನಾಭಿಪ್ರಾಯದಂತೆ ಅಂಥ ಸಮಸ್ಯೆಗಳನ್ನು ಮತ್ತು ಈಗಾಗಲೇ ಹಿಂದಿನ ಅಧ್ಯಕ್ಷರುಗಳು ಕೂಡ ಪ್ರಸ್ತಾಪಿಸಿರುವಂಥ ಕೆಲವು ಪ್ರಮುಖ ವಿಷಯಗಳನ್ನು ಮತ್ತು ಉದಾಹರಣೆಗೆ ಈಗ ತಂತ್ರಜ್ಞಾನದ ಕಾಲ ಬದಲಾವಣೆ ಆಗಿದೆ. ಆ ಸಂಬಂಧಪಟ್ಟಂಥ ಸಮಸ್ಯೆಗಳೇನಿದ್ರೆ ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ಕನ್ನಡದ ಪ್ರಸಾರವನ್ನು ಹೇಗೆ ಹೆಚ್ಚಿಸಲಿಕ್ಕೆ ಸಾಧ್ಯ ಅನ್ನೋದ್ರ ಬಗ್ಗೆ ಆಗಲಿ ಇದ್ರ ಬಗ್ಗೆ ಸ್ಥೂಲವಾಗಿ ಪ್ರಸ್ತಾಪ ಮಾಡಲಿಕ್ಕೆ ಸಾಧ್ಯ ಆಗ್ಬೋದು. ನೀವು ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ತುಂಬಾ ಕೆಲಸ ಮಾಡಿದವರು, ಹಾಗೆ ಜನಪದ ಅಕಾಡೆಮಿಯ ಅಧ್ಯಕ್ಷರಾಗಿ ಕೂಡ. ಈ ಶರಣ ಸಾಹಿತ್ಯದಲ್ಲಿ ನೀವು ಮಾಡಿದಂತಹ ಕೆಲಸ ತುಂಬಾ ಮಾನ್ಯುಮೆಂಟಲ್ ಆದಂತಹ ಕೆಲಸ. ಇವರು ಚಿದಾನಂದ ಮೂರ್ತಿಯವರು, ಕಲಬುರ್ಗಿಯವರು, ಆಮೇಲೆ ಅದಕ್ಕೂ ಹಿಂದೆ ಫಗು ಹಳಕೊಟ್ಟಿಯವರು ಮಾಡಿದಂತಹ ಕೆಲಸದ ದಾರಿಯಲ್ಲಿ ನೀವು ಸಾಗಿ ಬಂದಂಥವ್ರು. ಇನ್ನು ಏನಾಗಬೇಕಾಗಿದೆ ಅಂದ್ರೆ ಶರಣ ಸಾಹಿತ್ಯವನ್ನು ಪೋಷಿಸಿ ಬೆಳೆಸುವಂತಹ ನಿಟ್ಟಿನಲ್ಲಿ, ಅದನ್ನು ಜನಗಳಿಗೆ ತಲುಪಿಸುವಂತಹ ನಿಟ್ಟಿನಲ್ಲಿ ಇನ್ನೂ ಕೆಲಸ ಆಗಬೇಕು ಅಂತ ಅನಿಸ್ತಿದ್ಯಾ ನಿಮಗೆ? ಎಲ್ಲ ಕ್ಷೇತ್ರದಲ್ಲೂ ಆಗಬೇಕಾದ ಕೆಲಸ ಎಷ್ಟಾಗಿದೆಯೋ ಆಗಬೇಕಾದ ಕೆಲಸನೂ ಅಷ್ಟೇ ಇದೆ. ಇದೆಲ್ಲ ಕ್ಷೇತ್ರಕ್ಕೂ ಅನ್ವಯಿಸುವಂಥ ಮಾತು. ಹಾಗೆ ವಚನ ಸಾಹಿತ್ಯ ಅಥವಾ ಶರಣ ಸಾಹಿತ್ಯಕ್ಕೂ ಅನ್ವಯಿಸ್ಬೋದು. ಆದರೆ ಭಾಳ ಸಂತೋಷದ ವಿಷಯ ಅಂತಂದರೆ, ಈಗ 800-900 ವರ್ಷಗಳಾದರೂ ಕೂಡ ವಚನ ಸಾಹಿತ್ಯ ಇವತ್ತಿಗೂ ಕೂಡ ಅಷ್ಟೇ ಗಂಭೀರವಾಗಿ ಚರ್ಚೆಗೆ, ಚಿಂತನೆಗೆ ಒಳಗಾಗಿರೋದು. ಬಹುಶಃ ಸಾಹಿತ್ಯದ ಬೇರಾವ ಪ್ರಕಾರದಲ್ಲೂ ಇಷ್ಟೊಂದು ಚರ್ಚೆ ಆಗಿರಲಾರ್ದು ವಚನ ಸಾಹಿತ್ಯದ ಬಗ್ಗೆ. ಯಾಕೆಂದರೆ ಅದರ ಮಹತ್ವ ಹಾಗಿದೆ, ಅದರ ಸತ್ವ ಹಾಗಿದೆ, ಅದರ ಸೌಂದರ್ಯ ಹಾಗಿದೆ. ಕನ್ನಡ ಭಾಷೆಯ ದೃಷ್ಟಿಯಿಂದಲೂ ಕೂಡ ಅದು ಶ್ರೀಮಂತಿಕೆ ಒಂದು ವಚನ ಸಾಹಿತ್ಯ. ಈ ದೃಷ್ಟಿಯಿಂದ ಈ ವಚನ ಸಾಹಿತ್ಯ ಪ್ರಸಾರಕ್ಕೆ ಅಥವಾ ವಚನ ಸಾಹಿತ್ಯದ ಅಧ್ಯಯನಕ್ಕೆ, ಸಂಶೋಧನೆಗೆ, ಪ್ರಕಟಣೆಗೆ, ಪ್ರಸಾರಕ್ಕೆ ಬೇಕಾದಂಥ ವಾತಾವರಣ ಮೂಡಿಸ್ಲಿಕ್ಕೆ ನಮ್ಮ ಶರಣ ಸಾಹಿತ್ಯ ಪರಿಷತ್ತು ಒಂದು ವಿನಮ್ರ ಕೆಲಸ ಮಾಡಿ. ನಾನು ಪರಿಷತ್ತಿನ ಅಧ್ಯಕ್ಷನಾಗಿ ಸುಮಾರು 2 ದಶಕಗಳು ಹೆಚ್ಚು ಕಾಲ ಅಲ್ಲಿ ಕೆಲಸ ಮಾಡಿದ್ದೇನೆ. ನಾನು ಮಾಡಿದಂಥದ್ದು ಆ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ಶರಣರು ಇದ್ದಂತಹ ಕ್ಷೇತ್ರಗಳನ್ನು ಅದು ಕಾಲದ ಧೂಳಿನಲ್ಲಿ ಕಣ್ಮರೆಯಾಗಿ ಹೋಗುವಂತಹ ಆ ಕ್ಷೇತ್ರಗಳನ್ನು ದಾಖಲೀಕರಣ ಮಾಡಬೇಕು ಅಂತ ಮೊದಲ ಬಾರಿಗೆ ಮಾಡಿದಂಥ ಪ್ರಯತ್ನ ಫಲವಾಗಿ ಕರ್ನಾಟಕದ ಶರಣ ಕ್ಷೇತ್ರಗಳಂತೂ ಒಂದು ಸಾಕ್ಷಿ ಚಿತ್ರ ಮಾಡಿ ಅದರ ಬಗ್ಗೆ ಒಂದು ಗ್ರಂಥನೂ ಕೂಡ ನಾವು ಹೊರಗಡೆ ತಂದಿದ್ದೆ. ಈಗಂತೂ ಸರ್ಕಾರ ಬಸವಣ್ಣ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿರೋದು ಇದು ಅತ್ಯಂತ ಸ್ವಾಗತಾರ್ಹವಾದಂಥ ಕ್ರಮ. ಇದಕ್ಕಾಗಿ ನಾನು ರಾಜ್ಯದ ಮುಖ್ಯಮಂತ್ರಿಗಳನ್ನು ಮತ್ತು ರಾಜ್ಯ ಸರ್ಕಾರವನ್ನು ನಾನು ಅಭಿನಂದಿಸ್ತೇನೆ. ಆ ಘೋಷಣೆಯ ಅನುಷ್ಠಾನಕ್ಕಾಗಿ ಏನೇನು ಮಾಡಬಹುದು ಮುಂದೆ ಅನ್ನೋ ಬಗ್ಗೆನೂ ಕೂಡ ನಾನು ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದೇನೆ. ಹಾಗೆಯೇ ಸರ್ಕಾರ ಕೈಗೊಂಡಂಥ ಆ ಕ್ಷೇತ್ರದಲ್ಲಿ ಕೈಗೊಂಡಂಥ ಒಂದು ಮಹತ್ವದ ಮತ್ತೊಂದು ನಿರ್ಧಾರ ಅಂದರೆ 12ನೇ ಶತಮಾನದಲ್ಲಿ ಆ ಶರಣರ ಸಮಾಜೋಧಾರ್ಮಿಕ ಆಂದೋಲನ ಏನು ನಡೀತು, ಆಂದೋಲನ ನಡೆದಂಥ ಬಸವ ಕಲ್ಯಾಣದಲ್ಲಿ, ಅಂದಿನ ಕಲ್ಯಾಣ ಈಗ ಬಸವ ಕಲ್ಯಾಣ ಆಗಿದೆ, ಬಸವ ಕಲ್ಯಾಣದಲ್ಲಿ ಒಂದು ನೂತನ ಅನುಭವ ಮಂಟಪ ನಿರ್ಮಾಣ ಮಾಡಬೇಕು ಅಂತ ಕೈಗೊಂಡಿರುವಂಥ ನಿರ್ಧಾರ. ಆ ನೂತನ ಅನುಭವ ಮಂಟಪದ ರೂಪರೇಖೆಗಳು, ಅದರ ಸ್ವರೂಪ, ಅದರ ವಿನ್ಯಾಸ, ಇದರ ಬಗ್ಗೆ ಒಂದು ತಜ್ಞರ ಸಮಿತಿಯನ್ನು ಮಾಡಿತು. ಆ ಸಮಿತಿಗೆ ನನ್ನನ್ನೇ ಅಧ್ಯಕ್ಷನ ಮಾಡಿತು. ನಾನು ಸಮಿತಿ ಒಂದು 3-4 ತಿಂಗಳಲ್ಲೇ ಸರ್ಕಾರ ಕೊಟ್ಟಂಥ ವರದಿಯನ್ನು ಸರ್ಕಾರ ಅಂಗೀಕರಿಸಿದೆ. ಅದು ನನಗೆ ತುಂಬ ಸಂತೋಷ ಉಂಟು ಮಾಡಿದೆ. ಸುಮಾರು 600 ಕೋಟಿಗೂ ಹೆಚ್ಚು ಅಂದಾಜು ವೆಚ್ಚದ ಆ ಯೋಜನೆ ಬೃಹತ್ ಪ್ರಮಾಣದ ಕೆಲಸ. ಅದು ಈಗ ಬಹುಮಟ್ಟಿಗೆ ನಿರ್ಮಾಣದ ಕೊನೆಯ ಹಂತದಲ್ಲಿದೆ. ಬಹುಶಃ ಇನ್ನು 1 ವರ್ಷದಲ್ಲಿ ಅದು ಅದರ ಅಂತಿಮಗೊಳ್ಳುತ್ತದೆ ಅನ್ನುವಂಥ ನಿರೀಕ್ಷೆ ನನಗಿದೆ. ಆ ಅನುಭವ ಮಂಟಪ ಅಂದಿನ ಅನುಭವ ಮಂಟಪದ ಆಧಾರದ ಮೇಲೆ, ಅದರ ಪರಿಕಲ್ಪನೆಯ ಮೇಲೇ ಇದನ್ನು ರೂಪಿಸಲಾಯಿತು. ಇವತ್ತಿನ ನಿರ್ಮಾಣ ಆಗ್ತಿರುವಂಥ ಅನುಭವ ಮಂಟಪದಲ್ಲಿ ಸಮಕಾಲೀನ ಸಮಸ್ಯೆಗಳ ಬಗ್ಗೆ ಚಿಂತನೆ ಮಾಡುವಂತಹ ಒಂದು ಅಂತಾರಾಷ್ಟ್ರೀಯ ಕೇಂದ್ರ ಆಗಬೇಕು ಅಂತ ನಾವು ಯೋಜನೆಯಲ್ಲಿ ಕಾಣಿಸಿದ್ದೀವಿ. ಪ್ರತಿ ವರ್ಷ ಅಲ್ಲಿ ರಾಷ್ಟ್ರೀಯ, ಅಂತಾರಾಷ್ಟ್ರೀಯ, ರಾಜ್ಯ ಮಟ್ಟದ ಅನೇಕ ಈ ಸಾಹಿತ್ಯ ಮತ್ತು ಅಲ್ಲಿ ರಾಜಕೀಯವಿರಬಹುದು, ಧರ್ಮ ಇರಬಹುದು, ಸಮಾಜ ಇರಬಹುದು,
ಉದ್ಯೋಗ ಇರ್ಬೋದು, ಮತ್ಯಾವುದೇ ಇಂಥ ಸಮಸ್ಯೆಗಳ ಬಗ್ಗೆ ನಿರಂತರವಾಗಿ ಚರ್ಚೆ ಮಾಡಬೇಕು ಆ ವೇದಿಕೆಯಲ್ಲಿ ಅಂತ ನಮ್ಮ ನಿರೀಕ್ಷೆ. ಅದಕ್ಕೆ ಬೇಕಾದ ಸಲಹೆಗಳನ್ನು ನಮ್ಮ ತಜ್ಞರ ಸಮಿತಿ ಸರ್ಕಾರಕ್ಕೆ ಕೊಟ್ಟು. ಆಮೇಲೆ ಸರ್, ಈಗ ಜಾನಪದ ಅಕಾಡೆಮಿ ಅಧ್ಯಕ್ಷರಾಗಿ ನೀವು ತುಂಬಾ ಒಳ್ಳೆಯ ಕೆಲಸಗಳನ್ನು ಮಾಡಿದಿರಿ. ಈ ಜಾನಪದ ಸಾಹಿತ್ಯದ ವಿಷಯಕ್ಕೆ ಬಂದಾಗ ಜಾನಪದ ಸಾಹಿತ್ಯದ ದಾಖಲೀಕರಣ ಒಂದು, ಜಾನಪದ ಕಲಾ ಅದನ್ನು ಉಳಿಸಿಕೊಂಡು ಬಂದಂತಹ ಕಲಾವಿದರ ಬದುಕು ಬವಣೆಯ ಪ್ರಶ್ನೆ ಇನ್ನೊಂದು. ಈ ದಾಖಲೀಕರಣಗಳು ಆಗ್ತಾ ಹೋದಷ್ಟು ಪ್ರಮಾಣದಲ್ಲಿ ಅವರ ಬದುಕಿನ ಸಾಧ್ಯತೆಗಳು, ಅಂದ್ರೆ ಅವ್ರು ಚೆನ್ನಾಗಿ ಬದುಕುವಂತಹ ಸಾಧ್ಯತೆಗಳನ್ನು ನಾವು ಅವರಿಗೆ ಸೃಷ್ಟಿ ಮಾಡಿಕೊಡ್ಬೇಕು, ಇಲ್ಲಾಂದ್ರೆ ಅದನ್ನು ಉಳಿಸ್ಕೊಳ್ಳೋದು ಕಷ್ಟ ಅಂತ ಅನ್ನುವಂಥದ್ದು. ಈ ಎರಡನ್ನು ಹೇಗೆ ಸಮನ್ವಯ ಮಾಡೋದು? ಅಂದ್ರೆ ಜಾನಪದ ದಾಖಲೀಕರಣದ ಸಾಹಿತ್ಯದ ದಾಖಲೀಕರಣ ಸಂಗ್ರಹಗಳು ಪ್ರಕಟವಾಗಿದೆ. ದಾಖಲೀಕರಣ ಅಷ್ಟೇ ಅಲ್ಲ, ಇನ್ನೂ ನೀವು ಹೇಳಿದ ಹಾಗೆ ಅವರ ಬದುಕು, ಅವರ ಜೀವನ, ಅವರ ನಿತ್ಯ ಜೀವನದ ಬಗ್ಗೆ ಸಾಕಷ್ಟು ದಾಖಲೀಕರಣ ಆಗಬೇಕಾದಂಥ ಅಗತ್ಯ ಇದೆ. ಈಗ ಅವರ ಉಡುಗೆ ತೊಡುಗೆ, ಅವರ ಆಹಾರ ವಿಹಾರ, ಅವರ ಪದ್ಧತಿ ಪರಂಪರೆ, ಅವರ ಮದುವೆಗಳು, ಸಂಸ್ಕಾರಗಳು, ಇವೆಲ್ಲವೂ ಕೂಡ ದಾಖಲೀಕರಣ ಆಗಬೇಕಾಗಿದೆ. ಅದು ಇವತ್ತು ಆಧುನಿಕ ಮಾಧ್ಯಮವನ್ನು ತಾಂತ್ರಿಕ ಮಾಧ್ಯಮವನ್ನು ಬಳಸಿಕೊಂಡು ಅವನ್ನೆಲ್ಲವೂ ದಾಖಲೀಕರಣ ಮಾಡಬೇಕಾದ ಅವಶ್ಯ. ಅದೇ ದೃಷ್ಟಿಯಿಂದಲೇ ಜನಪದ ಸಾಹಿತ್ಯ, ಕಲೆ ಮತ್ತೆಲ್ಲ ವಿಚಾರಗಳನ್ನು ಒಳಗೊಂಡಂತೆ ಈ ವಿಶೇಷವಾದಂಥ ಅಧ್ಯಯನ, ಸಂಶೋಧನೆ, ದಾಖಲೀಕರಣ, ಪ್ರಕಟಣೆ, ಪ್ರಸಾರ ಇವೆಲ್ಲ ನಡೀಬೇಕು ಅನ್ನೋ ಕಾರಣಕ್ಕಾಗಿಯೇ ನಾಡಿನ ಎಲ್ಲ ಜಾನಪದ ಕ್ಷೇತ್ರದ ತಜ್ಞರೊಡನೆ ಸಮಾಲೋಚನೆ ಮಾಡಿ ನಾನು ಜಾನಪದ ಅಕಾಡೆಮಿ ಅಧ್ಯಕ್ಷನಾಗಿದ್ದಾಗ ಸರ್ಕಾರಕ್ಕೆ ಕಳಿಸಿದಂಥ ಒಂದು ಪ್ರಸ್ತಾವನೆಗೆ ಸರ್ಕಾರ ಒಪ್ಪಿಗೆ ನೋಡಿ, ಬಹುಶಃ ಇಡೀ ಜಗತ್ತಿನಲ್ಲೇ ಜಾನಪದಕ್ಕೆ ಮೀಸಲಾದಂತಹ ಒಂದು ವಿಶ್ವವಿದ್ಯಾಲಯ ಅಂದರೆ ಅದು ಕರ್ನಾಟಕ ಸ್ಥಾಪನೆ ಮಾಡಿದಂಥದ್ದು. ಅದು ಕರ್ನಾಟಕ ಸರ್ಕಾರದ ಒಂದು ಪ್ರತಿಷ್ಠಿತವಾದಂಥ ವಿಶ್ವವಿದ್ಯಾಲಯ. ಅದನ್ನು ಇನ್ನೂ ಅದಕ್ಕೆ ಹೆಚ್ಚು ಸರ್ಕಾರ ಇನ್ನೂ ಹೆಚ್ಚು ಗಮನ ಕೊಡಬೇಕಾಗಿದೆ ಅದರ ಬೆಳವಣಿಗೆಗೆ. ಉಳಿದ ವಿಶ್ವವಿದ್ಯಾಲಯಕ್ಕಿಂತ ಅದು ಭಿನ್ನವಾದಂಥ ವಿಶ್ವವಿದ್ಯಾಲಯ, ಜನರ ಬದುಕಿಗೆ ನೇರವಾಗಿ ಸಂಬಂಧಿಸಿರುವಂಥದ್ದು. ಅದರಿಂದ ಇದು ಈ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಎಲ್ಲದೂ ಕೂಡ ಜನಾಭಿಪ್ರಾಯ, ಜನರ ಬೆಂಬಲದಿಂದ ನಡೀಬೇಕಾದಂಥ ಇಂದಿನ ಸನ್ನಿವೇಶದಲ್ಲಿ ಸರ್ಕಾರ ಆ ಜನಪದ ವಿಶ್ವವಿದ್ಯಾಲಯಕ್ಕೆ ಇನ್ನೂ ಹೆಚ್ಚಿನ ಗಮನ ಕೊಟ್ಟು ಅದಕ್ಕೆ ಬೇಕಾದಂಥ ಆರ್ಥಿಕ ನೆರವು ನೀಡಿದರೆ ಬಹುಶಃ ಇಡೀ ಜಗತ್ತಿನ ಒಂದು ಗಮನವನ್ನು ಈ ಕಡೆ ಸೆಳೀಲಿಕ್ಕೆ ಸಾಧ್ಯತೆ ಇದೆ ಅಂತ ನಾನು ಭಾವಿಸಿದ್ದೇನೆ. ನೀವು ನಿಮ್ಮ ಬದುಕಿನುದ್ದಕ್ಕೂ ಮಾಡಿದಂತಹ ಸಾಹಿತ್ಯದ ವಿಷಯದಲ್ಲಿ ಮಾಡಿದಂತಹ ಕೃತಿಗಳ ಸಂಪಾದನೆ ಒಂದು ತೂಕದ್ದು. ಅಂದ್ರೆ ನಿಮ್ಮ ಹೆಚ್ಚಿನ ಕೆಲಸಗಳು ಈ ಕೃತಿಗಳ ಶರಣ ಸಾಹಿತ್ಯ ಸಂಪಾದನೆ, ಜಾನಪದ ಸಾಹಿತ್ಯದ ಸಂಪಾದನೆ, ಸಂಶೋಧನೆ, ಅಧ್ಯಯನ ಈ ಕ್ಷೇತ್ರಗಳಲ್ಲಿದೆ. ಕಾವ್ಯ, ಕಥೆ, ಕಾದಂಬರಿ ಇದನ್ನ ಮುಟ್ಟಬೇಕು, ಬರಿಬೇಕು ಅಂತ ನಿಮಗೆ ಯಾವತ್ತೂ ಅನ್ನಿಸ್ಲಿಲ್ವಾ? ನನ್ನ ಒಲವು ಜಾನಪದ ಬಗ್ಗೆ ಬಂತು. ಅದರಲ್ಲಿನ ಜನಪದ ಗೀತೆಗಳ ಸಂಗ್ರಹ, ಸಂಪಾದನೆ, ಅದರ ಬಗ್ಗೆ ಲೇಖನಗಳು ಬರೆಯೋದು ಆರಂಭ. ಆಮೇಲೆ ಕೆಲವು ದಿನಗಳ ನಂತರ ವಚನ ಸಾಹಿತ್ಯದ ಬಗ್ಗೆಯೂ ಕೂಡ ನನ್ನ ಗಮನ ಬಂತು. ಅದರಲ್ಲಿರ್ತಕ್ಕಂಥ ಜೀವನ ಮೌಲ್ಯಗಳನ್ನು ಮತ್ತು ಸಾಹಿತ್ಯ ಸೌಂದರ್ಯವನ್ನು ನಾನು ಅರ್ಥ ಮಾಡಿಕೊಂಡು ವಚನ ಸಾಹಿತ್ಯ ಬಗ್ಗೆ ನಾನು ಲೇಖನಗಳನ್ನು ಬರೆದೆ. ವಾಸ್ತವವಾಗಿ ನಾನು ಕಥೆ, ಕಾದಂಬರಿ, ನಾಟಕಗಳನ್ನು ರಚನೆ ಮಾಡಿದ್ದೇನೆ, ಜಾನಪದವನ್ನೇ ಆಧರಿಸಿದಂಥ ನಾಟಕಗಳನ್ನು. ಮತ್ತು ಒಂದೊಂದು ಪ್ರಕಾರ ಒಂದೊಂದು ಕೆಲಸ ಮಾಡ್ತದೆ. ಕಥೆ, ಕಾದಂಬರಿಗಳು ಪಾತ್ರ ಏನು ಕಡಿಮೆ ಅಲ್ಲ, ಆದರೆ ನನ್ನ ಒಲವು ಈ ಕಡೆ ಮೂಡಿತು. ಅದರಿಂದ ನಾನು ಬೆಳೀತಾ ಹೋದೆ. ನಾನು ಹೆಚ್ಚು ಸಂಪಾದನಾ ಕಾರ್ಯ, ಇನ್ನೂ ಹೆಚ್ಚು ಸ್ಪಷ್ಟವಾಗಿ ಹೇಳೋದಂದರೆ ಸಾಹಿತ್ಯವನ್ನು ನೇರವಾಗಿ ಹೆಚ್ಚಿನ ಪ್ರಮಾಣದಲ್ಲಿ ನಾನು ಸೃಷ್ಟಿಸದೇ ಇದ್ದರೂ ಸಾಹಿತ್ಯ ಸಂಘಟನೆಯ ಕೆಲಸ ಬಹುಶಃ ಸಾಕಷ್ಟು ಮಾಡಿದ್ದೀನಿ ಅಂತ ನನಗನ್ನಿಸ್ತದೆ. ಅನೇಕ ಪ್ರಕಟಣೆಗಳ ಪ್ರಸಾರದಲ್ಲಾಗಲಿ, ಸಾಹಿತ್ಯ ಗೋಷ್ಠಿಗಳನ್ನು ಏರ್ಪಡಿಸೋದಾಗಲಿ, ಸಮಾವೇಶ ಸಮ್ಮೇಳನ ನಡೆಸೋದಾಗಲಿ, ಭಾಷಾ ವಿನಿಮಯದ ಕಾರ್ಯಕ್ರಮ ಮಾಡೋದಾಗಲಿ, ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥ ಬಹುತೇಕ ಕಾರ್ಯಕ್ರಮಗಳನ್ನು ನಾನು ನಿರ್ವಹಿಸಲಿಕ್ಕೆ ಸಾಧ್ಯವಾಯಿತು ಅನ್ನೋದು ಒಂದು ಸಮಾಧಾನ ಸಂಗತಿ. ಆಮೇಲೆ ನಿಮ್ಮ ಓದು ಹೇಗಿರುತ್ತೆ? ಅಂದ್ರೆ ನೀವು ಹೆಚ್ಚಾಗಿ ಯಾರನ್ನು ಓದ್ತೀರಾ? ಹೊಸ ಲೇಖಕರನ್ನು ಓದ್ತೀರಾ, ಅಥವಾ ಹಳೆಯ ಲೇಖಕರನ್ನೇ ಮತ್ತೆ ಮತ್ತೆ ಓದ್ತಿರ್ತೀರಾ? ವಚನಗಳನ್ನು ಓದ್ತೀರಾ? ನಿಮ್ಮ ರೀಡಿಂಗ್ ಹ್ಯಾಬಿಟ್ ಹೇಗೆ? ನಾನು ಓದ್ತೇನೆ. ಹೊಸ ಇತ್ತೀಚಿನ ಬರಹಗಾರ ಬರೆದಂಥ ಸಾಹಿತ್ಯನೂ ಓದ್ತೀನಿ. ಆದರೆ ಈಗ ವಯಸ್ಸಾಯಿತು, ಓದೋದು ಕಷ್ಟ, ಬರೆಯೋದು ಕಷ್ಟ. ಏನೇ ಇರಲಿ,
ಒಂದು ಓದಿನ ಅಭಿರುಚಿಯನ್ನು ಬೆಳೆಸಲಿಕ್ಕೆ ನಾನು ಸಾಕಷ್ಟು ಅದಕ್ಕೆ ಬೇಕಾದಷ್ಟು ವೇದಿಕೆಗಳನ್ನು ನಾನು ಮಾಡಿದ್ದೀನಿ. ಓದುಗರ ವೃತ್ತ ಅಂತ ಮಾಡಿ, ಮಂಡಳಿ ಅಂತ ಮಾಡಿ, ಅವರು ಕೂತು ಓದುವ ಅಭಿರುಚಿ ಬೆಳೆಸುವಂಥದ್ದು, ಇದನ್ನೆಲ್ಲ ನಾವು ಮಾಡ್ತಾ ಇದ್ದೇವೆ. ಇತ್ತೀಚೆಗೆ ವೈಚಾರಿಕ ಸಾಹಿತ್ಯದ ಬಗ್ಗೆ ತುಂಬ ಒಲವು ನಮ್ಮ ಯುವಜನಾಂಗದಲ್ಲಿ ಬರ್ತಾ ಇರೋದು ತುಂಬ ಸಂತೋಷ. ಸಮಕಾಲೀನ ಸಮಸ್ಯೆಗಳನ್ನು ಕುರಿತಂಥ ಗಂಭೀರ ಚಿಂತನೆ ನಡೆಸೋದು, ವೈಜ್ಞಾನಿಕವಾಗಿ ವೈಚಾರಿಕವಾಗಿ ವಿಚಾರ ವಿಮರ್ಶೆ ಮಾಡೋದು ತುಂಬ ಅಗತ್ಯ ಇದೆ. ಆ ಕೆಲಸ ಇವತ್ತು ಹಿಂದೆಂದಿಗಿಂತ ಕೇವಲ ಸಾಹಿತ್ಯದ ಇದಕ್ಕಾಗಿ ಸಾಹಿತ್ಯದ ಸೃಷ್ಟಿಯಾಗಿತ್ತು. ಈಗ ಹಾಗಿಲ್ಲ. ಸಮಕಾಲೀನ ಬದುಕಿನಗೆ ಸ್ಪಂದಿಸುವಂಥ ಸಾಹಿತ್ಯ ಈಗ ಹೆಚ್ಚು ಪ್ರಮಾಣದಲ್ಲಿ ಸೃಷ್ಟಿಯಾಗ್ತಾ ಇದೆ. ಇದೊಂದು ಒಳ್ಳೆಯ ಬೆಳವಣಿಗೆ. ಅದನ್ನು ನೋಡಿ ನಾನು ಸಂತೋಷಪಟ್ಟಿದ್ದೇನೆ. ಇದನ್ನ ಮುಗಿಸುವಂತ ಮುನ್ನ ಒಂದು ಸಮಕಾಲೀನ ವಿವಾದದ ಬಗ್ಗೆ ನಿಮ್ಮ ಗಮನವನ್ನು ಸೆಳೀತೇನೆ. ಏನಂದ್ರೆ, ಈ ಮಂಡ್ಯದಲ್ಲಿ ನಡೆಯುವಂತಹ ಸಾಹಿತ್ಯ ಸಮ್ಮೇಳನದಲ್ಲಿ ಮಾಂಸಾಹಾರದ ಮಳಿಗೆಗಳನ್ನ ಇಡಬಾರದು ಅಂತ ಅಲ್ಲಿನ ಜಿಲ್ಲಾ ಸಮಿತಿ ಒಂದು ಪ್ರಕಟಣೆಯನ್ನು ಕೊಟ್ಟಿತ್ತು. ಅದು ಯಾವ ಹಂತಕ್ಕೆ ಹೋಯಿತು ಅಂದ್ರೆ, ಇವಾಗ ಮಳಿಗೆಗಳನ್ನ ಇಡೋದು ಮಾತ್ರ ಅಲ್ಲ, ಸಮ್ಮೇಳನದ ಊಟದಲ್ಲೂ ಕೂಡ ಮಾಂಸಾಹಾರವನ್ನು ಕೊಡಬೇಕು ಅನ್ನುವಂತಹ ಹಕ್ಕೊತ್ತಾಯದವರೆಗೆ ಬಂದು ನಿಂತಿದೆ. ಈ ಸಸ್ಯಾಹಾರ ಮಾಂಸಾಹಾರ ಈ ವಿವಾದ ಬೇಕಾಗಿತ್ತಾ? ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಾದ್ರೂ ಇದೆ? ಇಂಥ ವಿವಾದಗಳು ಹುಟ್ಟಬಾರ್ದು. ಈಗ ನಾನು ಸ್ವಾರಸ್ಯಕ್ಕೆ ಅಲ್ಲ, ಅದು ವಾಸ್ತವತೆ ಗಂಭೀರವಾಗಿ ವಿಚಾರ ಮಾಡಬೇಕಾದ್ದೆ. ನೆನ್ನೆ ಚಿಕ್ಕಮಗಳೂರು ಪ್ರೆಸ್ ಕ್ಲಬ್ನಲ್ಲಿ ಈ ಪ್ರಶ್ನೆಯನ್ನೇ ಎತ್ತಿದ್ರು. ನಾನು ಹೇಳಿದೆ, ಏನಿಲ್ಲ, ಈಗ ನಾವು ಯಾರ್ದೋ ಮನೆಗೆ ಹೋಗ್ತೀವಿ ಅತಿಥಿಗಳಾಗಿ. ಅತಿಥಿಯರು ನಮಗಾಗಿ ಏನು ಅವರಲ್ಲಿ ಮಾಡಬೇಕಾದನ್ನ ಊಟ ತಿಂಡಿ ಮಾಡ್ತಾರೆ. ನಾವು ಅವ್ರು ಮಾಡಿದ್ದನ್ನು ಪ್ರೀತಿಯಿಂದ ಊಟ ಮಾಡ್ತೀವಿ. ಒಂದು ವೇಳೆ ಅವ್ರು ಮಾಡಿದ್ದು ನಮಗೆ ಬೇಡ ಅಂದರೆ, ಇದು ನಾನು ರೂಢಿ ಇಲ್ಲ ಅಂದರೆ ಬೇರೆ ಅವರು ಮಾಡಿಕೊಡ್ಲಿಕ್ಕೂ ತಯಾರಾಗ್ತಾರೆ ಅತಿಥಿಯರು. ಅದರಿಂದ ಇದೊಂದು ದೊಡ್ಡ ವಾದ ಮಾಡಿ ವಿವಾದ ಮಾಡೋದು ಅಗತ್ಯ ಏನಿಲ್ಲ ಅಂತ ಕಾಣಿಸ್ತತಿ. ಇದನ್ನು ಬಹಳ ಮುಖ್ಯವಾದ ನಮಗೆ ಸಾಹಿತ್ಯ ಚಿಂತನೆ ವಿಷಯ, ಆಹಾರ ವಿಚಾರ ಅಷ್ಟು ದೊಡ್ಡದಾಗಿ ಆಗಬೇಕಾದ ಅಗತ್ಯ ಇಲ್ಲ. ಸರ್, ಅಭಿನಂದನೆಗಳು. ಮತ್ತು ಇಷ್ಟೊತ್ತು ನಮ್ಮ ಜೊತೆ ಕೂತು ನಿಮ್ಮ ವಿಚಾರಗಳನ್ನು ಹಂಚಿಕೊಂಡು ಕನ್ನಡ ನಾಡಿನ ಕನ್ನಡ ನುಡಿಯ ಬಗೆಗಿನ ಮುನ್ನೋಟಗಳನ್ನು ನಮ್ಮ ಜೊತೆ ನೀವು ಹಂಚಿಕೊಂಡಿದ್ದೀರಿ. ಮಂಡ್ಯದಲ್ಲೇ ನಡೆಯುತ್ತ 3 ದಿವಸಗಳ ಸಾಹಿತ್ಯ ಸಮ್ಮೇಳನದಲ್ಲಿ ಮತ್ತೆ ನಿಮ್ಮನ್ನು ನಾವು ಎದುರುಗೊಳ್ತೇವೆ. ನಿಮ್ಮ ಅಧ್ಯಕ್ಷ ನುಡಿಗಳಿಗಾಗಿ ನಾವು ಕಾತರದಿಂದ ಕಾಯ್ತಾ ಇದ್ದೇವೆ. ವಿಶ್ವವಾಣಿ ಟಿವಿ ಸ್ಪೆಷಲ್ ನೀವು ಕೊಟ್ಟಂತಹ ಈ ಸಂದರ್ಶನಕ್ಕಾಗಿ ನಿಮಗೆ ಧನ್ಯವಾದಗಳನ್ನು ತಿಳಿಸ್ತೀನಿ. ನಮಸ್ಕಾರ. ನಾನು ವಿಶ್ವವಾಣಿಗೆ ವಂದನೆ ಸಲ್ಲಿಸ್ತೇನೆ.